ಮದ್ಯದ ಮತ್ತಿನಲ್ಲಿ ತಾಯಿ ಮಗನಿಂದ ವೃದ್ಧೆಯ ಹತ್ಯೆ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗ ವಿಕಾಸ ಜೊತೆ ಸೇರಿ ಕೊಲೆ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ. ಯಾವಾಗಾಗಿದ್ದು ಘಟನೆ ಅಂದರೆ ಜೂನ್ 21ರಂದು ರಾತ್ರಿ ವೃದ್ಧೆ ಜಯಮ್ಮ 75 ವರ್ಷ ಆಗಿತ್ತು. ಇವರನ್ನ ಹತ್ಯೆ ಮಾಡಲಾಗಿದೆ. ಮದ್ಯದ ಪಾರ್ಟಿ ಮಾಡುವಾಗ ಈ ಕೊಲೆ ರಹಸ್ಯ ಬಯಲಿಗೆ ಬಂದಿದೆ. ಆರೋಪಿಗಳಾದ ತಾಯಿ ಮತ್ತು ಮಗನನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕೆ ಈ ಹತ್ಯೆ ನಡೆದು ಹೋಯಿತು? ವೃದ್ಧೆಯನ್ನು ಹತ್ಯೆ ಮಾಡುವಂಥದ್ದೇನಿತ್ತು? ಏನಾದರೂ ಆಸ್ತಿ ವಿವಾದ ಇತ್ತ? ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದಾದರೂ ಹೇಗೆ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಅಥವಾ ಅಜ್ಜಿಯನ್ನು ಈ ರೀತಿ ಆ ವೃದ್ಧೆಯನ್ನು ಹತ್ಯೆ ಮಾಡಿ ಬೇರೆ ಏನಾದರೂ ಬಣ್ಣ ಕಟ್ಟೋದಕ್ಕೆ ಹೊರಟಿದ್ರ? ಹೀಗೆ ಹಲವು ಗಂಭೀರ ಪ್ರಶ್ನೆಗಳಿದ್ದಾವೆ. ಬಟ್ ಇದು ಮದ್ಯದ ಮತ್ತಿನಲ್ಲೇ ಆಗಿರುವಂತಹ ಪ್ರಕರಣ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಕೆಂಗೇರಿ ಠಾಣಾ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ತಡರಾತ್ರಿ ನಮಗೆ ಒಂದು ಮಾಹಿತಿ ಬರುತ್ತೆ. ಈ ಥರ ಕೆಂಗೇರಿ ಉಪನಗರ ಏರಿಯಾ ಮನುಷ್ಯ ಎನ್ಕ್ಲೇವ್ ಅಪಾರ್ಟ್ಮೆಂಟಲ್ಲಿ ಒಂದು ವೃದ್ಧೆ ಕೊಲೆ ಆಗಿದೆ ಅಂತ ಧನಂಜಯ್ ಅನ್ನೋರು ಕಂಪ್ಲೇಂಟ್ ಕೊಡ್ತಾರೆ. ಸೊ ಹೀಗಾಗಿ ನಮ್ಮ ಪೊಲೀಸರು ಸ್ಥಳಕ್ಕೆ ಹೋಗಿ ನೋಡಲಾಗಿ ಒಂದು ವೃದ್ಧೆ ಅರೌಂಡ್ 70 ವರ್ಷದಲ್ಲಿ ಅಲ್ಲಿ ಬಾತ್ರೂಮ್, ಅವ್ರ ಮನೆಯ ಬಾತ್ರೂಮ್ ಮುಂದ್ಗಡೆ ಬಿದ್ದು ಡೆತ್ ಆಗಿರ್ತಾರೆ. ಇದನ್ನ ಈ ಹಿಂದೆ ಈ ಮನೆಯಲ್ಲಿ ಆಕೆ ಮಗಳು ಭಾಗ್ಯಲಕ್ಷ್ಮಿ ಅಂತ ಮತ್ತೆ ಮಗ ಕುಶಾಲ್ ಅಂತ ಅಲ್ಲಿ ವಾಸವಿರ್ತಾರೆ. ಭಾಗ್ಯಲಕ್ಷ್ಮಿ ಮತ್ತು ಆಕೆ ಮಗ ಕುಡಿತಾ ಸುಮಾರು ಜಾಸ್ತಿ ಕುಡಿತಾ ಇರೋದ್ರಿಂದ ಅವ್ರನ್ನ ಬಿಟ್ಬಿಟ್ಟು ಬೇರೆ ಮದುವೆ ಮಾಡಿಕೊಂಡು ಬೇರೆ ವಾಸವಾಗಿರ್ತಾನೆ. ಇವ್ರು ಮೂಲತಃ ಹಾಸನ ಜಿಲ್ಲೆಯವರು. ಇಲ್ಲಿ ಬಂದು ವಾಸ ಮಾಡಿಕೊಂಡು ಇದ್ದಾರೆ.